ಫೇಸ್ ಅಲ್ಲಿ ನಿಮ್ ಫ್ರೆಂಡ್ಸ್ ರಿಲೇಷನ್ಸ್ ಯಾರ್ದಾದ್ರು ಫೇಸ್ ಅಲ್ಲಿ ಬಂಗಿದ್ಯಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಟು ಸುರುಷಾ. ನಾನ್ ನಿಮ್ ಡಾಕ್ಟರ್ ಸುಕನ್ಯಾ. ನಮ್ ದೇಹದ ಬಣ್ಣ ಡಿಪೆಂಡ್ ಆಗೋದು ಸ್ಕಿನ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ಮೇಲೆ. ಇದನ್ನ ಪ್ರೊಡ್ಯೂಸ್ ಮಾಡೋದು ಮೆಲನೋಸೈಟ್ಸ್. ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇಂದ ಮೆಲನೋಸೈಟ್ ಓವರ್ ಆಕ್ಟಿವ್ ಆಗಿ ತುಂಬಾ ಮೆಲನಿನ್ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಅದು ಬಂದು ಸ್ಕಿನ್ ಮೇಲೆ ಡೆಪಾಸಿಟ್ ಆಗುತ್ತೆ. ಇದಕ್ಕೆ ನಾವು ಬಂಗು ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ. ಬಂಗು ಅಥವಾ ಮೆಲಾಸ್ಮಾ ಆಗಕ್ಕೆ ಮೇನ್ ಕಾರಣ ಅಂದ್ರೆ ಸೂರ್ಯನಿಂದ ಬರೋ ಯುವಿ ರೇಸ್, ಪ್ರೆಗ್ನೆನ್ಸಿ, ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಹಾರ್ಮೋನಲ್ ಚೇಂಜಸ್ ಇಂದ, ಜೆನೆಟಿಕ್ಸ್ ಇಂದ, ಹಾಗೆ ಕೆಲವೊಂದು, ಮತ್ತೊಮ್ಮೆ ಹೇಳ್ತೀನಿ ಕೆಲವೊಂದು, ಎಲ್ಲ ಅಲ್ಲ, ಕಾಸ್ಮೆಟಿಕ್ಸ್ ಕೂಡ ಟ್ರಿಗರ್ ಮಾಡುತ್ತೆ. ಎಲ್ಲರಿಗೂ ಒಂದೇ ತರ ಬಂಗಿರಲ್ಲ. ಇದ್ರಲ್ಲೂ 3 ಟೈಪ್ ಇದೆ. ಅದಕ್ಕೇನೆ ಎಲ್ಲರಿಗೂ ಎಲ್ಲಾ ತರ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ. ಫಸ್ಟ್ ಒನ್ ಎಪಿಡರ್ಮಲ್ ಮೆಲಾಸ್ಮಾ, ಅಂದ್ರೆ ಬಂಗು ಅಪ್ಪರ್ ಲೇಯರ್ ಅಲ್ಲಿ ಮಾತ್ರ ಇರುತ್ತೆ, ಇದನ್ನ ಟ್ರೀಟ್ ಮಾಡಬಹುದು. ಸೆಕೆಂಡ್ ಒನ್ ಡರ್ಮಲ್ ಮೆಲಾಸ್ಮಾ, ಇದು ಸ್ಕಿನ್ ನ ಡೀಪರ್ ಲೇಯರ್ ಅಲ್ಲಿ ಇರುತ್ತೆ, ಸೊ ಟ್ರೀಟ್ಮೆಂಟ್ಗೆ ತುಂಬಾ ಸ್ಲೋ ರೆಸ್ಪಾಂಡ್ ಆಗುತ್ತೆ. ಥರ್ಡ್ ಒನ್ ಮಿಕ್ಸ್ಡ್ ಮೆಲಾಸ್ಮಾ, ಎರಡೂ ತರ ಬಂಗು ಒಬ್ರಲ್ಲೇ ಇರೋದು. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.